ನನ್ನಮ್ಮ ನನ್ನಲ್ಲಿ ಕರೆದಾಡಿರುವಂತಹ ಮಾತು, ಮಗಳೇ ಮಾಲಿನಿ ನೀನು ತಾಯಿಯಾಗಬೇಕು ಎನ್ನುವುದಾಗಿ. ಹೆಣ್ಣೊಬ್ಬಳಿಗೆ ತಾಯಿಯಾಗಬೇಕೆನ್ನುವಂತಹ ವಿಷಯ ಇನ್ನೊಬ್ಬರು ಹೇಳಿ ತಿಳಿಬೇಕಾದತ್ತ. ಹೆಣ್ಣು ಹುಟ್ಟುವಾಗಲೇ ತಾಯ್ತನವನ್ನು ಬರೆದಿರ್ತಾರೆ. ಅದಲ್ಲದೆ ಹೋದ್ರು ನೋಡಿ, 2 ವರ್ಷದ ಹೆಣ್ಣು ಮಗು ತೊಡೆ ಮೇಲೆ ಮಗುವನ್ನು ನಿಂತುಕೊಂಡು ಗೊಂಬೆ ನಿಂತುಕೊಂಡು ಜೋ ಜೋ ಅಂತ ಆಡಿಸ್ತದೆ. ಈ ತಾಯ್ತನ ಎನ್ನುವಂಥದ್ದು ಹುಟ್ಟುವಾಗಲೇ ಬರ್ತದೆ ಹೆಣ್ಣಿಗೆ ಎನ್ನುವುದಕ್ಕೆ ಸಾಕ್ಷ್ಯ ಅದು ಅನುಮಾನ ಮೇಲೆ. ಹಾಗಿದ್ರೆ ನನ್ನ ಅಮ್ಮನ ನನ್ನ ಕರೆದು ಈ ರೀತಿಯಾದಂತಹ ಮಾತನಾಡ್ತಾರೆ ಅಂತ ಅದ್ರ ಕಾರಣ ಏನು? ನಿಜವಾಗಿ 3 ಲೋಕದ ಅಧಿಕಾರ, ಪ್ರಧಾನವಾಗಿ ದೇವಲೋಕದ ಅಧಿಕಾರ ಸಿಗಬೇಕಾದದ್ದು ದೈತ್ಯರಿಗಾಗಿತ್ತು, ಹಿರಿಯರಾಗಿ. ಆದ್ರೆ ಅದನ್ನು ಉಳಿಸಿಕೊಳ್ಳಿಲ್ಲ ಅವರು. ದೇವತೆಗಳನ್ನು ಪಡ್ಕೊಂಡ್ರು ಹೇಗೆ? ಸಾಮರ್ಥ್ಯದ ಕೊರತೆ ದೈತ್ಯಗಳಾದದ್ದಲ್ಲ, ಸಮರ್ಥ ನಾಯಕತ್ವದ ಕೊರತೆಯಾಗಿದೆ. ಹಾಗಿದ್ರೆ ನೀನು ಮಗನನ್ನ ಪಡೆಯಬೇಕು. ಎಂಥವನನ್ನ? ಒಬ್ಬ ಸಮರ್ಥ ನಾಯಕನಾಗಿ ದೈತ್ಯರಿಗೆ 3 ಲೋಕದ ಅಧಿಕಾರವನ್ನು ಪಡಿಸುವಂತಹ ಸಾಮರ್ಥ್ಯ ಹೊಂದಿರುವವನನ್ನ. ಹಾಗಾಗಿ ಅಂಥ ತಾಯಿ ಆಗ್ಬೇಕು ನೀನು ಎನ್ನುವಂತಹ ಅಪ್ಪಣೆಯನ್ನು ಕೊಡಿಸಿದ್ರು ನನಗೆ. ಕೇವಲ ಹೇಳಿದ್ದಷ್ಟೇ ಅಲ್ಲ, ಜನನಿ ಆಜ್ಞೆಯನ್ನು ಶಿರಸಾವಹಿಸಿ ನಾನು ಬಂದೆ. ಕಾರಣ, ಪ್ರಪಂಚದಲ್ಲಿ ಯಾವ ಋಣವನ್ನಾದರೂ ತೀರಿಸಬಹುದು, ಮಾತೃ ಋಣವನ್ನು ತೀರಿಸುವುದು ಬಹಳ ಕಷ್ಟ ಅಂತ ಹೇಳಿದ್ರು, ತೀರಿಸುವುದಕ್ಕೆ ಅಸಾಧ್ಯ ಅಂತ ಹೇಳಿದ್ರು. ಹಾಗಿರುವಾಗ ನಾನು ಅನ್ನಮ್ಮನ ಆಸೆಯನ್ನು ಈಡೇರಿಸುವಲ್ಲಿ ಒಂದಿಷ್ಟು ಪ್ರಯತ್ನಿಸ್ತೇನೆ ಅಂತ ಆದ್ರೆ ಆ ಋಣಭಾರದಿಂದ ಸ್ವಲ್ಪ ನಾನು ಕಡಿಮೆ ಮಾಡಿಕೊಳ್ತೇನೆ ಎನ್ನುವಂತಹ ವಿಶ್ವಾಸ. ಆ ಕಾರಣಕ್ಕಾಗಿ ನಾನು ಬಂದು ನಿಂತದ್ದು ಎಲ್ಲಿ? ಕಾಂತಾರದಲ್ಲಿ. ಘೋರ ಕಾಂತಾರಕ್ಕೆ ಬಂದು ನೋಡ್ತಾ ಇದ್ದೇನೆ. ತಪಸ್ಸನ್ನು ಆಚರಿಸಬೇಕು ಅಂತ ಯೋಚಿಸ್ತಾ ಇರುವಾಗ ಸ್ವಲ್ಪ ಅನುಮಾನ ಆಗ್ತಾ ಇದೆ. ಯಾಕೆ? ಸುತ್ತಲಿನ ಪ್ರಕೃತಿಯೇನೋ ನನಗೆ ತಪಸ್ಸು ಸ್ವೀಕರಿಸುವುದಕ್ಕೆ ಅನುಕೂಲಿಸ್ತಾ ಇತ್ತು, ನನ್ನ ದೇಹ ಪ್ರಕೃತಿಗೆ ಹೋಗುತ್ತಾ ಇಲ್ಲ. ಕಾರಣ ಚಲುವಿಗೆ ಯೌವನದಿಂದ ಚಲು